ಇದು ನಮ್ಮ ತೋಕ್ಲಹಳ್ಳಿ ಬೆಟ್ಟ. ಇದು ಇಷ್ಟ. ಇದು ನಮ್ಮೂರು ಹೊಲಗಳು. ಇದು ನಮ್ಮೂರು ಕೆರೆ ವಿಡಿಯೋ ಮಾಡಿ ನಿಮ್ಗೆ ತೋರಿಸೋಣ ಅಂತ ಚಪ್ಪಲಿಗಳು ಹಾಕ್ಕೊಂಡಿರೋ ಹತ್ಕೊಂಡು ಹೋಗ್ತೀವಿ. ಎಲ್ರಿಗೆ ಮುಕ್ಕಾಲು ಭಾಗ ಹತ್ತಿರ್ತೀವಿ. ಆ ಸಮಯದಲ್ಲಿ ಎಲ್ಲರೂ ಎಷ್ಟು ತಗೊಂಡು how is it plus super excellent ಸೂಪರ್ ಜಾರಿ ನಿಧಾನಗಾರ ಅಂಡ ಅದು ಏನಾದ್ರು ಹೇಳ್ಬೇಕು ಸುಮ್ಮನೆ ಫೋನ್ ಕೊಡ್ರ. ಫ್ರೆಂಡ್ಸ್ ನಮ್ಮೂರ್ ಬೆಟ್ಟ ವರ್ಷ ನಾವು ಈ ಥರ ಹತ್ಬೇಕು. ಸ್ವಲ್ಪ ಏನಾದ್ರು ಸ್ಲಿಪ್ ಆದರೆ ಅಷ್ಟೇ, ಸ್ವಲ್ಪ ಹುಷಾರಾಗಿ ಹತ್ಬೇಕು. ನೋಡಿ ಆ ಥರ ಹತ್ಬೇಕು. ಈಗ ಏನೋ ಸ್ವಲ್ಪ ಹಾಕ್ಬಿಟ್ಟು ಆ ಥರ ತಗೊಬರ್ತಾ ಇರ್ತಾರೆ. ಕೆಳಗಡೆಯಿಂದ ಒಬ್ಬರಿಂದ ಒಬ್ರು ಪಾಸ್ ಮಾಡಿಕೊಂಡು ಅಕ್ಕಿ, ಬೆಲ್ಲ, ಕೊಬ್ಬರಿ 3 ವ್ಯೂ ಪಾಯಿಂಟ್ ಬೆಟ್ಟದ ಮೇಲೆ ಇರೋ ಚಿಕ್ಕ ಲಕ್ಷ್ಮೀನರಸಿಂಹ ಸ್ವಾಮಿ ದೇವಸ್ಥಾನ ಇದು. ಲೈಫಲ್ಲಿ ಒಂದಿನ ಆದ್ರೂ ಈ ಥರ ಎಂಜಾಯ್ ಮಾಡಲೇಬೇಕು ಫ್ರೆಂಡ್ಸ್. ಬೆಟ್ಟ ಹತ್ತುವ ಮುನ್ನ ದೇವಸ್ಥಾನ ಮುಂದೆ ಸ್ನಾನ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೀವಿ ಫ್ರೆಂಡ್ಸ್. ಇದು ಪ್ರೋಸೆಸ್. ಯಾರೇ ಬೆಟ್ಟ ಹತ್ತಕ್ಕೆ ಹೋಗಲಿ ಫಸ್ಟ್ ಇಲ್ಲಿ ನೀರು ಒಯ್ಕೊಂಡು ಆಮೇಲೆ ಬೆಟ್ಟ ಹತ್ತಕ್ಕೆ ಹೋಗ್ಬೇಕು. ಮೊದಲಿಂದ ಬರ್ತಾ ಇರೋ ಸಂಪ್ರದಾಯ ಎಲ್ಲ ಪಾಲಿಸಲೇಬೇಕು. ಇದು ನಮ್ಮ ತೋಕ್ಲಹಳ್ಳಿ ಬೆಟ್ಟ. ಇದು ತೋಕ್ಲಹಳ್ಳಿ, ವಾಟಸಹಳ್ಳಿ, ಸಪ್ಪನಹಳ್ಳಿ ಬೆಟ್ಟ ಅಂತ 3 ಹೆಸರು ಇರುತ್ತೆ. ಯಾವುದಾದ್ರೂ ಒಂದು ಕರೀರಿ, ನಿಮ್ಮ ಇಷ್ಟ. ಇದು ನಮ್ಮೂರು ಹೊಲಗಳು. ಇದು ನಮ್ಮೂರು ಕೆರೆ. ವಾಟಸಹಳ್ಳಿ ಕೆರೆ ಅಂತಾರೆ, ಸಪ್ಪನಹಳ್ಳಿ ಕೆರೆ ಅಂತಾರೆ, ತೋಕ್ಲಹಳ್ಳಿ ಕೆರೆ ಅಂತಾರೆ. ಮೊದಲೇ ಹೇಳ್ತಾ ಇದ್ದೀನಿ, ನಮ್ಮೂರಿನ ಬೆಟ್ಟದ ವ್ಯೂ ಪಾಯಿಂಟ್ ನೋಡ್ಬೇಕು ಅಂದ್ಕೊಂಡ್ರೆ ನೀವು ವರ್ಷದಲ್ಲಿ 4 ಶನಿವಾರ ಬರುತ್ತಲ್ಲ, ಶ್ರಾವಣ ಶನಿವಾರ. ಆ ಶನಿವಾರದಲ್ಲಿ ಒಂದು ಶನಿವಾರ ಯಾವುದಾದ್ರೂ ಒಂದು ಶನಿವಾರ ನೀವು ಬಂದರೆ ನಮ್ಮೂರವರು ಇಲ್ಲ ನಾವೇ ಕರ್ಕೊಂಡು ಹೋಗ್ತೀವಿ. ನಮ್ಮೂರು ಬೆಟ್ಟದ ಚೆನ್ನಾಗಿದೆ ಅಲ್ಲ ನೇಚರ್. ಪ್ರತಿ 4 ಶನಿವಾರನೂ ನಾವು ನಮ್ಮೂರಿಂದ ನಮ್ಮೂರು ಬೆಟ್ಟಕ್ಕೆ ಹತ್ತಕ್ಕೆ ಹೋಗ್ತೀವಿ. ಹತ್ತೋ ಸಮಯದಲ್ಲಿ ಈ ಥರ ಜರ್ನಿ ಇರುತ್ತೆ ನಮ್ಮದೆಲ್ಲ. ಕೆಳಗಡೆಯಿಂದ ಮೇಲ್ವರೆಗೂ ನಡ್ಕೊಂಡೇ ಹೋಗ್ಬೇಕು. ದಾರಿ ಇರಲ್ಲ, ಇದೇ ಥರ ಹತ್ಕೊಂಡು ಹೋಗ್ತಾ ಇರಬೇಕು. ಹೋಗೋ ಜರ್ನಿಯಲ್ಲಿ ಈ ಥರ ಲೊಕೇಶನ್ಸ್ ಎಲ್ಲ ವಿಡಿಯೋ ಮಾಡಿ ನಿಮ್ಗೆ ತೋರಿಸೋಣ ಅಂತ ಅಷ್ಟೇ, ಏನಿಲ್ಲ. అడవులో కూర్చోండి, నెల లీవ్ చేసుకుని ಹತ್ತುವಾಗ ಈ ತರ ಚಪ್ಪಲಿ ಏನು ಹಾಕೋಬಾರ್ದು. ಹಾಯ್ 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 He's back. He's back. ಯಾರು ಚಪ್ಪಲಿಗಳು ಹಾಕೊಳ್ಳಲ್ಲ. ಕೆಳಗಡೆಯಿಂದ ಮೇಲೆ ಬೆಟ್ಟ ಹತ್ತೋವರೆಗೂ ಚಪ್ಪಲಿಗಳು ಹಾಕೊಂಡಿರೋ ಹತ್ಕೊಂಡು ಹೋಗ್ತೀವಿ ಎಲ್ಲರೂ. ಅಂದ್ರೆ ನಮ್ಮೂರು ಬೆಟ್ಟ ಹತ್ತುವಾಗ ಗೋವಿಂದ ಗೋವಿಂದ ಅನ್ಕೊಂಡು ಹತ್ತಾ ಇರ್ತೀವಿ.
ನಮ್ಮೂರು ಬೆಟ್ಟಕ್ಕೆ ಮುಕ್ಕಾಲು ಭಾಗ ಹತ್ತಿರ್ತೀವಿ. ಆ ಸಮಯದಲ್ಲಿ ಎಲ್ಲರೂ ರೆಸ್ಟ್ ತಗೊಂಡು ಏನಾದರೂ ತಿನ್ನಕ್ಕೆ ತಂದಿದ್ರೆ ತಿನ್ಕೊಂಡು ಆರಾಮಾಗಿ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತಾರೆ. ರೆಸ್ಟ್ ಮಾಡಿ ಆಮೇಲೆ ಹತ್ತೋಣ. ಇಲ್ಲಿಂದ ನೇಚರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ನಮ್ಮೂರು. ಅದು ಮೈನ್ ಪಾಯಿಂಟ್, ವ್ಯೂ ಪಾಯಿಂಟ್. ಅದು ತೋಕ್ಲಹಳ್ಳಿ ಬೆಟ್ಟದ ವ್ಯೂ ಪಾಯಿಂಟ್ ಮೇಲೆ ಇವಾಗ ತೋರಿಸ್ತೀವಲ್ಲ ಅದು. ಈ ಥರ ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ತಿನ್ಕೊಂಡು ಏನೇನು ತಂದಿತ್ತು ಬಿಸ್ಕೆಟು ಬೇರೆ ಏನೇನು ಎಲ್ಲ ತಿನ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಆಮೇಲೆ ಹತ್ತುತ್ತೀವಿ. ಅದು ವ್ಯೂ ಪಾಯಿಂಟ್ ನನ್ನ ಹಿಂದ್ಗಡೆ ಕಾಣಿಸ್ತಾ ಇತ್ತಲ್ಲ ಅದು, ಅದ್ರ ಮೇಲೆ ಹತ್ತಬೇಕು ಇವಾಗ ಇಲ್ಲಿಂದ. ಪ್ರಭಣ ಆಯ್ ಮಾಡ ವಿನೋದ ಯಾಕೋ ಸೈಲೆಂಟ್ ನಡ್ಕೊ ಬರ್ತಾ ಇದೆಯಾ? ಸುಸ್ತಾಗಿದ್ಯಾ? ಏನ ಬೆಟ್ಟ ಹತ್ತಕ್ ಬಂದ್ಬಿಟ್ಟು ಮೊಬೈಲ್ ನೋಡ್ಕೊಂಡು ಕುತ್ಕೊಂಡಿದ್ಯಾವ? ಅದೇ ತೋಕ್ಲಹಳ್ಳಿ ನಮ್ಮೂರು. ಅಲ್ಲಿಂದ ನಮ್ಮ ಈ ಬೆಟ್ಟ ಹತ್ತಕ್ ಬರ್ತೀವಿ. ಸ್ವರ್ಗ ಬೇರೆ ಎಲ್ಲೂ ಇಲ್ಲ. ಲಕ್ಷ್ಮೀ ಸಂಪದ ಗೋವಿಂದ How is it plus? Super, Excellent. Super. ನಮ್ ದೋಸ್ತ ಅವನು. Which is nice place. Really amazing. ನೀವು ನಿಧಾನಕ್ಕೆ ಬರ್ಬೇಕು, ಸ್ವಲ್ಪ ಮಿಸ್ ಆದ್ರೆ ಅದು ಮೈನ್ ಇಂಪಾರ್ಟೆಂಟ್ ಪ್ಲೇಸ್. ಅದು ಅಲ್ಲಿಂದ ಏನಾದ್ರು ಸ್ವಲ್ಪ ಮಿಸ್ ಆದ್ರೆ ಬಿದ್ದೋಗ್ತಿರ್ಬೇಕು. ಲೋಕೇಶ್ ನೋಡ್ಕೊಂಡು ಹುಷಾರಾಗಿ ಬರ್ರಪ್ಪ. ಒಂದ್ 4-5 ಪ್ಲೇಸ್ ಇದೆ ಫ್ರೆಂಡ್ಸ್, ಅವು ಮೈನ್ ನೋಡಿ. ಅಲ್ಲಿ ಏನೋ ಸ್ವಲ್ಪ ಮಿಸ್ ಆದ್ರೂ ಬಿದ್ದೋಗ್ತಾರೆ. ಬ್ಯಾಗ್ ಎತ್ತಿತ್ತು ಮಾತಿ ಎಂತೆತ್ತನ ಕೊಂಡಕ್ಕೆ ಅಯ್ಯೋ ನಾವು ಏನಾದ್ರು ಹೇಳ್ಬೇಕು, ಸುಮ್ಮನೆ ಫೋನ್ ಕೊಡ್ರ. ಫ್ರೆಂಡ್ಸ್ ನಮ್ಮೂರ್ ಬೆಟ್ಟ ವರ್ಷ ನಾವು ಇದ್ರಲ್ಲಿ ಏನಿಲ್ಲ ನಡೆ.
ಈ ಥರ ಕುತ್ಕೊಂಡೇ ಹೋಗ್ಬೇಕು. ಇಲ್ಲ ಅಂದರೆ ನಿಂತ್ಕೊಂಡೇ ಹೋಗ್ತೀವಿ ಅಂದರೆ ಸ್ಲಿಪ್ಪಾಗಿ ಬಿದ್ದೋಗ್ತೀವಿ. ಹೋಗೋ ಪ್ರೋಸೆಸ್ಸಲ್ಲಿ ಈ ಥರ ಕಟ್ಟಿಗೆಗಳೆಲ್ಲ ಹೊಡ್ಕೊಂಡು ಮೇಲೆ ತಗೊಂಡು ಹೋಗ್ಬೇಕು. ಯಾಕಂದರೆ ಮುಂದೆ ಹೇಳ್ತೀನಿ ಯಾಕಂತ. ಏನೋ ಒಂದು ಖುಷಿ ಇರುತ್ತೆ ಫ್ರೆಂಡ್ಸ್. 20 బ్యాక్లే అదావు 15 దిండు కన్నం కట్టి కొట్టండి ఎత్తేంద్రమ్మ ಇಲ್ಲೇನಾ ತುಂಬಾ ಡೇಂಜರ್ ಪ್ಲೇಸ್ ನೋಡ್ಕೊಂಡಿದ್ದೀವಿ. ಇದೇ ನಾನು ಹಿಂಗೆ ತೋರ್ಸ್ಬೇಕು ನಿಮ್ಮ ಮಗಳು. ಈ ತರ ಕಟ್ಟಿಗೆಗಳು ಕಟ್ಕೊಂಡು ಕಟ್ ಮಾಡ್ಕೊಂಡು ಹಿಂಗೆ ತಗೊಂಡು ಮೇಲಕ್ಕೆ ಹೋಗ್ತಾರೆ. ಇದೊಂದು ಪ್ರೋಸೆಸ್. ಪ್ರತಿ ಶನಿವಾರ ಈ ಥರ ಹೋಗಿ 4 ಶನಿವಾರ ಮೇಲೆ ಹೋಗಿ ದೀಪ ಅಂಟಿಸೋದು. ಅದು DSP. ನೋಡೋಕ್ಕೆ ಸಿಂಪಲ್ ಆಗಿ ಕಾಣಿಸುತ್ತೆ, ಬಟ್ ಹೋಗ್ತಾ ಹೋಗ್ತಾ ತುಂಬ ಕಷ್ಟ ಆಗುತ್ತೆ. ಹೋಗುವಾಗ ಈ ಥರ ಗಂಟೆಗಳು ಕಟ್ಕೊಂಡು ಚೀಲಗಳಲ್ಲಿ ಪ್ರಸಾದ ಎಲ್ಲ ತಗೊಂಡು ಮೇಲಕ್ಕೆ ಹತ್ಬೇಕು. ಆಮೇಲೆ ಯಾಕಂದ್ರೆ ಪ್ರಸಾದ ಅಲ್ಲಿ ಮಾಡಿಬಿಟ್ಟು ಕೆಳಗಡೆ ಹೋಗಿ ಎಲ್ಲ ಜನಗಳಿಗೆ ಕೊಡ್ಬೇಕಲ್ಲ. ಮೇಲ್ಗಡೆಯಿಂದ ವಿಡಿಯೋ ಮಾಡಿದ್ರೆ ನೇಚರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಕೇರ್ಫುಲ್ ಆಗಿ ಹೋಗ್ಬೇಕು ಫ್ರೆಂಡ್ಸ್, ಅಷ್ಟೇ. ಈ ಥರ ಹತ್ಬೇಕು. ಸ್ವಲ್ಪ ಏನಾದ್ರು ಸ್ಲಿಪ್ ಆದರೆ ಅಷ್ಟೇ, ಸ್ವಲ್ಪ ಹುಷಾರಾಗಿ ಹತ್ಬೇಕು. ಪ್ರತಿ 4 ಶನಿವಾರ ನಮ್ಮೂರವರು ಇದೇ ರೀತಿ ಹತ್ತುತ್ತಾ ಇರ್ತಾರೆ. ಒಬ್ಬರ ಮೇಲೆ ಹತ್ಬೇಕು. ಆಮೇಲೆ ಆ ಗಂಟೆ ಮೂಟೆಗಳೆಲ್ಲ ಮೇಲಕ್ಕೆ ಒಬ್ಬರು ಸಾಗಿಸ್ಕೋಬೇಕು. ಮತ್ತೆ ಕೆಳಗಡೆ ಇರೋರೆಲ್ಲ ಮೇಲಕ್ಕೆ ಒಬ್ರು ಹೇಳ್ಕೋಬೇಕು. ಒಬ್ರೆ ಅಂತ ಹತ್ತಕ್ಕಾಗಲ್ಲ ಫ್ರೆಂಡ್ಸ್, ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಸ್ಲಿಪ್ ಆಗೇ ಹೋಗುತ್ತೆ. ಒಬ್ರು ಸಪೋರ್ಟ್ ತಗೊಳ್ಳೇಬೇಕು. ಆ ಥರ ಎಲ್ಲ ಗಂಟೆ ಮೂಟೆಗಳೆಲ್ಲ ಕಟ್ಕೊಂಡು ಮೇಲಕ್ಕೆ ಹತ್ತಲೇಬೇಕು. ಒಂದು 3-4 ಜನ ಮಾತ್ರ ಆ ಥರ ಗಂಟೆ ಮೂಟೆಗಳೆಲ್ಲ ತಗೊಂಡು ನಾವು ಹೊರಟೋಗ್ತೀವಿ. ಆಮೇಲೆ ಕೆಳಗಡೆ ಇರೋರೆಲ್ಲ ಕಟ್ಟಿಗೆ ಉಟ್ಕೊಂಡು ಮೇಲಕ್ಕೆ ಬರ್ತಾರೆ. ಆ ಕಟ್ಟಿಗೆಗಳನ್ನೆಲ್ಲ ಸಾಗಿಸ್ಕೊಂಡು ಒಬ್ಬರು ಪಾಸ್ ಮಾಡಿಕೊಂಡು ಒಬ್ಬರಿಂದ ಒಬ್ಬರು ಪಾಸ್ ಮಾಡಿಕೊಂಡು ಈ ಥರ ಬರ್ತಾರೆ. ನಾವು ಮುಂಚೆ ಮೇಲೆ ಹೊರಟೋಗ್ತಾ ಇದ್ದೀವಿ. ಕೆಳಗಡೆ ಅವರು ಕಟ್ಟಿಗೆಗಳು ಹೊಡ್ಕೊಂಡು ಬರ್ತಾರೆ. ಆಮೇಲೆ ವಿಡಿಯೋ ತೋರಿಸ್ತೀನಿ. ಅದು ವಿಡಿಯೋ ಆಮೇಲೆ ಬರುತ್ತೆ. ಯಾಕಂದರೆ ನಾವು ಮೇಲೆ ಹೊರಟೋಗ್ತಾ ಇದ್ದೀವಿ. ಫಸ್ಟು ಗಂಟೆ ಮುಟ್ಟೆಗಳೆಲ್ಲ ಸಾಗಿಸ್ಕೊಂಡು ಪ್ರಸಾದ ಇರೋದು, ಮತ್ತು ಅಲ್ಲಿ ದೇವರಿಗೆ ಪೂಜೆ ಮಾಡೋ ಸಾಮಾನೆಲ್ಲ ತಗೊಂಡು, ಇದು ಈ ಸಂಧಿಯಲ್ಲಿ ಯಾವ್ದಾದ್ರು ಸ್ವಲ್ಪ ದಪ್ಪ ಇರೋರು ಬಂದರೆ ಆಗಲ್ಲ ಮುಂದಕ್ಕೆ ಬರೋಕ್ಕೆ, ಸಿಕ್ಲ್ಕೊಂತಾರೆ. ಸಣ್ಣ ಇದ್ರೆ ಒಳ್ಳೆಯದು ಈ ಸಂಧಿಯಲ್ಲಿ ಹೋಗ್ಬೇಕಂದ್ರೆ. ಇದು ಮೇಯ್ನ್ ಇಂಪಾರ್ಟೆಂಟು. ಈ ಸಂಧಿಯಲ್ಲಿ ಯಾರೋ ದಪ್ಪ ಇದ್ರೆ ಮಾತ್ರ ಬರೋಕ್ಕಾಗಲ್ಲ. ಯಾಕಂದರೆ ಇದು ಕೆಳಗಡೆಯಿಂದ ಮೇಲಕ್ಕೆ ಒಂದು ಹೇಳೋಕ್ಕಾಗಲ್ಲ ಎಷ್ಟು ಅಡಿ ಅಂತ. ನನಗೆ ತೋರಿಸ್ತಾ ಇದ್ದೀನಲ್ಲ ನೋಡಿ ನೀವೇ. ಈ ಸಂಧಿಯಲ್ಲೇ ಹೋಗ್ಬೇಕು ಮೇಲಕ್ಕೆ ಹೋಗ್ಬೇಕಂದ್ರೆ.
ಮೇಲೆ ಹತ್ಬೇಕಂದ್ರೆ ಆ ವ್ಯೂ ಪಾಯಿಂಟ್ ನೋಡ್ಬೇಕಂದ್ರೆ ಈ ಸಂಧಿಯಲ್ಲೇ ಹೋಗ್ಬೇಕು ಮೈನ್. ನೋಡಿ ಆ ಚೀಲ ಎಲ್ಲ ಇಲ್ಲೇ ಕೆಳಗಡೆ ಇಕ್ಬಿಟ್ಟಿದ್ವಿ, ಯಾಕಂದ್ರೆ ಒಬ್ರು ಹತ್ತೋದೇ ಕಷ್ಟ ಆಗಿದೆ. ಅವು ಚೀಲಗಳೆಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೆ ಒಬ್ರು ಫಸ್ಟ್ ಮೇಲೆ ಹಚ್ಬಿಟ್ಟು ಆಮೇಲೆ ಒಬ್ರಿಂದ ಒಬ್ರಿಗೆ ಪಾಸ್ ಮಾಡ್ಕೊಂಡು ಮೇಲೆ ತಗೊಂಡು ಹೋಗ್ಬೇಕು ಅವನ್ನೆಲ್ಲ. ಇವಾಗ ಆ ಸಂಧಿಯಲ್ಲಿ ಮೇಲೆ ಬಂದ್ಬಿಟ್ಟಿದ್ವಿ. ಇದು ವ್ಯೂ ಪಾಯಿಂಟ್, ಮೈನ್ ವ್ಯೂ ಪಾಯಿಂಟ್ ಮೇಲೆ ಫುಲ್ ಮೇಲೆ ಬಂದ್ಬಿಟ್ಟಿದ್ವಿ ನಾವು. ಇವಾಗ ಗಾಳಿ ಕೇಳಿಸ್ತಾ ಇದೆ, ಎಷ್ಟು ಸೌಂಡ್ ಬರ್ತಾ ಇದೆ ಗಾಳಿ ನೋಡಿ. ಮೇಲೆ ಒಂದು 10-20 kg ಬಂದವ್ರು ಬಂದರೆ ಆ ಗಾಳಿಗೆ ಎಗರೋಗ್ತಾರೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ನಮ್ಮೂರು ತೋಗಳಿ. ವಿಪರೀತ ಗಾಳಿ ಸೌಂಡ್ ಯಾವ ಥರ ಕೇಳಿಸ್ತಾ ಇದೆ ನೋಡಿ ಗಾಳಿ. ಇದು ನೋಡಿ ಆ ಥರ ಹತ್ತಬೇಕು. ಈಗ ಏನೋ ಸ್ವಲ್ಪ ಮಿಸ್ ಆದ್ರೂ ಆ ಕಡೆ ಕೆಳಗಡೆ ಬಿದ್ದೋಗ್ತೀರ. ಈ ದೀಪಾವಳಿ ಇಷ್ಟು ಕಷ್ಟ ಬೀಳೋದು. ಬಂದು ದೇವ್ರಿಗೋಸ್ಕರ ಕಟ್ಟಿಗೆ ಹಾಕಿ ಪ್ರತಿ 4 ಲಕ್ಷ ದೀಪ ಹಚ್ತಾರೆ. ಯಾರಾದ್ರೂ ಆ ಕಡೆ ಬಿದ್ದೋಗ್ತಾರೆ. ಸೊ ಹುಷಾರಾಗಿ ಕೆಲಸ ಮಾಡಬೇಕು. ಕಟ್ಟಿಗೆ ಏನಕ್ಕೆ ಅಂತ ಹೇಳ್ತೀನಿ ಅಂದಲ್ಲ, ಆ ದೀಪ ಹಂಚಕ್ಕೆ ಎಲ್ಲರೂ ಕಟ್ಟಿಗೆ ಎಲ್ಲ ಕಟ್ ಮಾಡ್ಕೊಂಡು ಮೇಲೆ ತಗೊಬಂದು ಕಟ್ಟಿಗೆ ಕಟ್ ಮಾಡಿ ತಗೊಳ್ಳಿ 3 ಕೆರೆ ಅಂತಾರೆ. ನಿಮ್ಮ ಇಷ್ಟ ಯಾವ್ದಾದ್ರು ಕಟ್ ಮಾಡಿ ಆಮೇಲೆ ಅದ್ರ ಮೇಲೆ ಇಕ್ಕಿ ದೀಪ ಅಂಟಿಸೋದು. ಅದೇ ಕಟ್ಟಿಗೆಗಳೆಲ್ಲ ಹಳೆವು ಹಿಂದಿನ ವಾರ ಇದು ಮಾಡಿದ್ವಲ್ಲ, ಆ ಕಟ್ಟಿಗೆಗಳೆಲ್ಲ ಸುಟ್ಟೋಗಿರಲ್ಲ, ಅವು ಕೆಳಗಡೆ ಬಿಸಾಕಿ ಆಮೇಲೆ ಹೊಸ ಕಟ್ಟಿಗೆಗಳೆಲ್ಲ ಇಕ್ಕಿ ದೀಪ ಹಚ್ಚಿಸಿ. ನೋಡಿ ಇನ್ನೂ ಸ್ವಲ್ಪ ಇವಾಗ ಕ್ಲಾರಿಟಿ ಕಾಣಿಸ್ತಾ ಇದೆ ನೋಡಿ ಗಾಳಿಗೆ ಯಾವ ರೀತಿ ಇದೆ ಅಂತ. ನೋಡಿ ಈ ಕಡೆ ಏನೋ ಸ್ವಲ್ಪ ಮಿಸ್ ಆಗಿ ಬಿದ್ದೋದ್ರೂ ಅಷ್ಟೇ, ಸೊ ಕೇರ್ಫುಲ್ಲಾಗಿ, ಯಾಕಂದರೆ ಎಲ್ಲ ಗೊತ್ತಿರೋರೇ ಹತ್ತಾರೆ ಮೇಲಕ್ಕೆ. ಇದು ಒಂದು ಕಡೆ ಬೆಂಕಿ ಹಾಕ್ಬೇಕು. ಗಾಳಿ ಅಂದರೆ ವಿಪರೀತ ಗಾಳಿ ಫ್ರೆಂಡ್ಸ್. ತೋಕಲಹಳ್ಳಿ ಬೆಟ್ಟ ಅಂತಾರೆ, ಪಟ್ಟದಹಳ್ಳಿ ಬೆಟ್ಟ ಅಂತಾರೆ, ಸೊಮ್ಮನಹಳ್ಳಿ ಬೆಟ್ಟ ಅಂತಾರೆ. ಇದು ವ್ಯೂ ಪಾಯಿಂಟ್. ನಾವು ಇಲ್ಲ ದೀಪ ಅಂಟಿಸೋದು. ಕಟ್ಟಿಗೆ ಎಲ್ಲ ತೆಗೆದಾಕಿದ್ವಿ ಇನ್ನು ಜಸ್ಟ್ ಇವಾಗ. ಅಂದರೆ ಹಿಂದಿನ ವಾರ ಹೋವು ಕಟ್ಟಿಗೆಗಳು ಎಲ್ಲ ಹಳೆವು ಮಿಕ್ಕಿರ್ತಾವಲ್ಲ, ಅವು ಕೆಳಗಡೆ ಬಿಸಾಕ್ಬಿಟ್ಟು ಹೊಸವು ಅದ್ರ ಮೇಲೆ ಇಕ್ಕವು. ನಮ್ಮ ಗೌರಿಬಿದನೂರಲ್ಲಿ ನಮ್ಮದೇ ದೊಡ್ಡ ಕೆರೆ, ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಕೆರೆನೇ. ಅಲ್ಲೋ ಫ್ರೆಂಡ್ಸ್, ನಾನು ತಲೆಗೆ ಹಾಕೊಂತೀನಲ್ಲ ಅದು ಬಿದ್ದೋಯ್ತು. ಕ್ಲಿಪ್ ಬಿದ್ದೋಗಿ ಇನ್ನು ಅಷ್ಟು ಹೆಚ್ಚಿಗೆ ಹೋಗ್ಬಾರ್ದು ಅಂತ ಫಿಕ್ಸ್ ಆಗಿದ್ದೀನಿ. ಅದಾದ್ಮೇಲೆ ಯಾಕಂದ್ರೆ ಹೆಚ್ಚಿಗೆ ಹೋದ್ರೆ ನಾವೇ ಬಿದ್ದೋಗೋ ಇದರಲ್ಲಿ ಇರ್ತೀವಿ. ಅದಕ್ಕೆ ಆಕಾಶ ಸೇರಿದಾಗಿದೆ. ಬೆಂಕಿ ಹೋಗಿ ಕಣ್ಣೊಳಗೆ ಹೋಗ್ತಾ ಇದೆ, ಕಣ್ಣೀರು ಅದಕ್ಕೆ ಬರ್ತದೆ. ಈ ಥರ ಕಟ್ಟಿಗೆಗಳೆಲ್ಲ ತಂದು ಅಲ್ಲಿ ಹಾಕ್ಬಿಟ್ಟು ಆ ಥರ ತಗೊಬರ್ತಾ ಇರ್ತಾರೆ. ಕೆಳಗಡೆಯಿಂದ ಒಬ್ಬರಿಂದ ಒಬ್ರು ಪಾಸ್ ಮಾಡಿಕೊಂಡು ಎಲ್ಲ ಒಂದು ಕಡೆ ತಂದುಬಿಟ್ಟು ಇಕ್ಬಿಟ್ಟು ಗೋವಿಂದು ಅಷ್ಟು ಶುದ್ಧ ಕಟ್ ಮಾಡಿಬಿಟ್ಟು ಅದ್ರ ಮೇಲೆ ಇಕ್ಕೋದು ದೀಪ ಅಂಟಿಸೋಕ್ಕೆ. ನೋಡಿ ಏನು ಆವಾಗಲೇ ತೋರಿಸ್ನಲ್ಲ ಕೆಳಗಡೆ ಸಂಧಿ ಅಂತ, ಅದೇ ಸಂಧಿ.
ಅವ್ರು ಕೆಳಗಡೆಯಿಂದ ಬರ್ತಾರೆ, ಇದು ನಾವು ಫುಲ್ ಮೇಲೆ ಹತ್ಬಿಟ್ಟಿದ್ವಿ ನೋಡಿ. ಅದೇ ನಾನು ತೋರಿಸ್ನಲ್ಲ ಸಂಧಿ, ಆ ಸಂಧಿ ಇದು. ಪ್ರಸಾದ ರೆಡಿ ಮಾಡ್ತಾ ಇದ್ದೀವಿ. ಅಕ್ಕಿ, ಬೆಲ್ಲ, ಕೊಬ್ಬರಿ 3 ಮಿಕ್ಸ್ ಮಾಡಿ ಕೆಳಗಡೆ ತಗೊಂಡೋಗಿ ಎಲ್ರಿಗೂ ಕೊಡ್ತಾರೆ. ಎಲ್ರಿಗೂ ಕೊಡೋದು ಪ್ರಸಾದ ಇದು. ಇದೇ ದೇವ್ರ ದೇವಸ್ಥಾನ. ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾನೆ ನಮ್ಮ ತಮ್ಮ ಮಂಜು ಅಂತ ನೋಡಿ. ಸೀನಿಯರ್ ಪರ್ಸನ್ಸ್ ಮೇಲೆ ಹತ್ತುತ್ತಾರೆ. ಪೂಜೆ ಮಾಡೋಕ್ಕೆ ಪ್ರಭು ಅಣ್ಣ ಎಲ್ಲ ಕ್ಲೀನ್ ಮಾಡ್ಕೊತವ್ರೆ. ನಾನು ಮಾತಾಡೋದು ಕೇಳಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಅಷ್ಟೊಂದು ವಾಯ್ಸ್ ಇದೆ, ಅಷ್ಟೊಂದು ಗಾಳಿ ಇದೆ ನೋಡಿ. ಆ ಥರ ಕಟ್ ಮಾಡಿ ಕೊಡ್ತಾರೆ. ಅದು ಒಬ್ಬರಿಂದ ಒಬ್ರು ಪಾಸ್ ಮಾಡಿಬಿಟ್ಟು ಮೇಲೆ ಇಕ್ತಾರೆ. ಮೇಲೆ ತಗೊಂಡೋಗಿ ಒಂದು 7-8 ಲೈನ್ ನಾವೇನೋ ಒಂದು ಚಿಕ್ಕ ಪ್ಲಾನ್ ಮಾಡ್ಕೊಂಡು ಬಲೂನ್ಸ್ ಎಲ್ಲ ಊದ್ಬಿಟ್ಟು ಬಿಡೋಣ ಅಂತ ಒಂದು ಪ್ಲಾನ್ ಅಲ್ಲಿ ಇದೆ. ಇಷ್ಟು ಹೈಟಿಂದ ಬಿಟ್ಟರೆ ಊಹೆ ಮಾಡ್ಕೊಳ್ಳಿ. ಅದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಅಷ್ಟೊಂದು ಹೈಟ್ ಹೊರಟೋಗುತ್ತೆ, ಅಷ್ಟು ದೂರ. ಇದು ನಮ್ಮೂರಿನ ಬೆಟ್ಟದ ಮೇಲೆ ಇರುವ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಚಿಕ್ಕದಾಗಿದೆ ದೇವಸ್ಥಾನ. ನಾನು ಒಂದು ಸ್ವಲ್ಪ ಪೂಜೆ ಮಾಡಿ ನಮಸ್ಕಾರ ಇಟ್ಕೊಂಡೆ. ಬೆಸ್ಟ್ ಆಫ್ 7 ಅಂದರೆ ನನ್ನ ಫ್ರೆಂಡ್ಸ್. ಬಂದಿರೋ ಪ್ರತಿಯೊಬ್ಬರಿಗೂ ಒಂದೊಂದು ಬಲೂನ್ ಕೊಟ್ಟು ಅದ್ರ ಮೇಲೆ ಅದು ಅವ್ರವ್ರ ಹೆಸರು ಬರೆದು ಗಾಳಿ ಬಿಡೋಣ ಅಂತ ಪ್ಲಾನ್ ಮಾಡಿದ್ರು. ಫುಲ್ ಆನ್ ಎಂಜಾಯ್ಮೆಂಟ್. ಲೈಫಲ್ಲಿ ಒಂದಿನ ಆದ್ರೂ ಈ ಥರ ಎಂಜಾಯ್ ಮಾಡಲೇಬೇಕು ಫ್ರೆಂಡ್ಸ್. ನೀವು ಏನಾದರೂ ನಮ್ಮೂರು ಬಂದು ಈ ಥರ ವ್ಯೂ ಪಾಯಿಂಟ್ ನೋಡ್ಬೇಕಂದ್ರೆ ವರ್ಷಕ್ಕೆ 4 ಶನಿವಾರ ಬರುತ್ತಲ್ಲ, ಆ ಶನಿವಾರದಲ್ಲಿ ಯಾವುದೋ ಒಂದು ಶನಿವಾರ ನಮ್ಮೂರಿಗೆ ಬನ್ನಿ, ತೋಕಲಹಳ್ಳಿಗೆ ನಿಮ್ಮನ್ನ ಕರ್ಕೊಂಡು ಹೋಗಿ. ಇಷ್ಟೆಲ್ಲ ಕಷ್ಟಪಡೋದು ಈ ದೀಪ ಅಂಟಿಸೋಕ್ಕೆ ಫ್ರೆಂಡ್ಸ್. ಕೆಳಗಡೆಯಿಂದ ಮೇಲಕ್ಕೆ ಹತ್ತು ಬಂದು ಈ ದೀಪ ಅಂಟಿಸೋಕ್ಕೋಸ್ಕರ ಬರ್ತೀವಿ. ಈ ದೀಪ ನಮ್ಮೂರಿಗೆ ಕಾಣಿಸುತ್ತೆ. ಈ ದೀಪ ಅಂಟಿಸ್ಬಿಟ್ಟು ಎಲ್ಲರೂ ಕೆಳಗೆ ಇಳಿದು ಮತ್ತೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಸಾದ ಹಂಚ್ತೀವಿ.